ಸರಿ, ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತಗಳು. ಇಂದಿನ ದಿನ ನಾವು 10ನೇ ತರಗತಿಯ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ 2025ರ ದೈಹಿಕ ಶಿಕ್ಷಣ ವಿಷಯದ 40 ಅಂಕದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ಇವತ್ತು ನಡೆದಂತಹ ಸಮಾಜ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಆ ವಿಡಿಯೋವನ್ನು ನೋಡಿ ನಿಮ್ಮ ಅಂಕಗಳು ಎಷ್ಟು ಎಂದು ತಿಳ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಂಕಗಳು ಎಷ್ಟು ಬಂದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಬನ್ನಿ ಈ ಒಂದು ದೈಹಿಕ ಶಿಕ್ಷಣ ಪತ್ರಿಕೆಯ ಕೀ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಬನ್ನಿ ನೋಡ್ತಾ ಹೋಗೋಣ. ಮೊದಲೇದಾಗಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ. ಸೊ ಈ ಒಟ್ಟು 4 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿರ್ತವೆ, 1 ಅಂಕದ ಪ್ರಶ್ನೆಗಳು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಡ್ಯಾಶ್ರಲ್ಲಿ ಪ್ರಾರಂಭವಾಗಿದ್ದವು ಅಂತ ಕೇಳಿದ್ದಾನೆ. ಆಪ್ಷನ್ ಸಿ ಕ್ರಿಸ್ತಪೂರ್ವ 776 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಕ್ರಿಸ್ತಪೂರ್ವ 776ರಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾಗಿದ್ದವು. ಇನ್ನು ಎರಡನೆಯ ಪ್ರಶ್ನೆ, ಕಾರ್ಚ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಆಟಗಾರ ಯಾರು ಅಂತ ಕೇಳಿದ್ದಾನೆ. ಸೊ ಕಾರ್ಚ್ ಎಂಬ ಹೆಸರಿಂದ ಕರೆಯಲ್ಪಡ್ತಕ್ಕಂಥ ಆಟಗಾರ ಯಾರಪ್ಪ ಅಂದರೆ ಆಪ್ಷನ್ ಸಿ ಚಾರ್ಲ್ ಕಿರ್ಲಿ ಅನ್ನೋನು ಸರಿಯಾದ ಉತ್ತರ ಆಗಿರ್ತದೆ. ಚಾರ್ಲ್ ಕಿರ್ಲಿ. ಇನ್ನು ಡಾಕ್ಟರ್ MP ಗಣೇಶ್ ಡ್ಯಾಶ್ ಆಟದ ಪ್ರಸಿದ್ಧ ಆಟಗಾರರಾಗಿದ್ದರು ಅಂತ ಕೇಳಿದಾನೆ. ಆಪ್ಷನ್ ಬಿ ಹಾಕಿ ಅನ್ನೋದು ಸರಿಯಾದ ಉತ್ತರ. ಡಾಕ್ಟರ್ MP ಗಣೇಶ್ ಅವರು ಹಾಕಿ ಆಟದ ಪ್ರಸಿದ್ಧ ಆಟಗಾರರು ಆಗಿದ್ದರು. 4ನೆಯ ಪ್ರಶ್ನೆ, ಸಾಮಾನ್ಯ ರಕ್ತದೊತ್ತಡದ ಮೌಲ್ಯ ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದಾನೆ. ಸೊ 120/80 mm ಮಿಲಿಮೀಟರ್ ಅಥವಾ mmHg ಅಂತ ನೀವು ಬರೀಬೇಕಾಗ್ತದೆ. ಓಕೆನಾ. ಎರಡನೇ ಮೇನ್ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೇಳಿದಾನೆ. ಆಧುನಿಕ ಒಲಿಂಪಿಕ್ ಆನ್ಸರ್ ಯಾವುದಪ್ಪ ಅಂದ್ರೆ ಡಿ ಬ್ಯಾರನ್ PRD ಕೋಬರ್ಟಿನ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 6ನೇ ಪ್ರಶ್ನೆ, ವಾಲಿಬಾಲ್ ಅಂತ ಕೇಳಿದಾನೆ. ಜಿಮ್ಮಿ ಜಾರ್ಜ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಸಿ ಜಿಮ್ಮಿ ಜಾರ್ಜ್. ಇನ್ನು ಮಲಮೂತ್ರ ಅನ್ನೋದಕ್ಕೆ 7ನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ದ್ರವ ಪದಾರ್ಥ ಮತ್ತು ತ್ಯಾಜ್ಯ ವಸ್ತು. ದ್ರವ ಪದಾರ್ಥ ತ್ಯಾಜ್ಯ ವಸ್ತು ಅನ್ನೋದು ಮಲಮೂತ್ರ ಆಗಿರ್ತದೆ. ಇನ್ನು 8ನೇ ಪ್ರಶ್ನೆ, ಬ್ಯಾಂಡ್ ಏಡ್ ಅಂತ ಐತೆ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಚಿಕ್ಕ ಪುಟ್ಟ ತೆರೆದ ಗಾಯಕ್ಕೆ ಬ್ಯಾಂಡ್ ಏಡನ್ನು ಹಾಕ್ತೀವಿ ನಾವು. ಓಕೆನಾ. ಸೊ 2 ಮೇನ್ ಪ್ರಶ್ನೆಗಳು, ಅದು 4 ಅಂಕ, ಒಟ್ಟು 8 ಅಂಕಗಳು ಈ ಒಂದು 2 ಮೇನ್ಗಳಿಂದ ಸಿಗ್ತವೆ ನಿಮಗೆ. ಇನ್ನು 3ನೇ ಮೇನ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಶ್ವಾಸ ಬಂಧನ ಎಂದರೇನು? ಶ್ವಾಸ ಬಂಧನ ಎಂದರೇನು ಅಂತ ಕೇಳ್ತಾನೆ. ಮುಳುಗಿದ ವ್ಯಕ್ತಿಯ ಪ್ರಜ್ಞೆ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಿರಬಹುದು. ಈ ಅವಸ್ಥೆಗೆ ಶ್ವಾಸ ಬಂಧನ ಎನ್ನುವರು. ನೋಡ್ರಿ, ಒಬ್ಬ ವ್ಯಕ್ತಿ ಮುಳುಗಿರ್ತಾನಲ್ಲ ನೀರಲ್ಲಿ, ಸೊ ಆ ವ್ಯಕ್ತಿಯ ಪ್ರಜ್ಞೆ ತಪ್ಪಿ ಅವನ ಉಸಿರಾಟ ಏನಾಗಿರ್ತದೆ ಅಂತ ನಿಂತು ಹೋಗಿರಬಹುದು. ಈ ಅವ್ಯವಸ್ಥೆಗೆ ಎಂತ ಕರಿತೇವೆ ನಾವು? ಶ್ವಾಸ ಬಂಧನ ಎಂದು ಕರೆಯುತ್ತೇವೆ. ಬಾವಿಗಳ ವಿಧಗಳು ಯಾವುವು? ಬಾವಿಗಳಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಎಂದು 2 ವಿಧಗಳು ಇರ್ತವೆ. ಬಾವಿಗಳಲ್ಲಿ 2 ವಿಧಗಳು ಯಾವಪ್ಪ ಅಂದ್ರೆ, ಒಂದು ತೆರೆದ ಬಾವಿಗಳು ಸಾಮಾನ್ಯವಾಗಿರ್ತಾವಲ್ಲ ಅವು. ಇನ್ನು ಕೊಳವೆ ಬಾವಿ ಅಂದ್ರೆ ನಾವು ಬೋರ್ವೆಲ್ ಹೊಡಿಸ್ತೇವಲ್ಲ ಅವಕ್ಕೆ ಕೊಳವೆ ಬಾವಿ ಎಂದು ಕರೆಯುತ್ತಾರೆ. ಇನ್ನು ಗುರ್ಮಿತ್ ಸಿಂಗ್ 11ನೇ ಪ್ರಶ್ನೆಯಲ್ಲಿ ನೋಡಿ, ಗುರ್ಮಿತ್ ಸಿಂಗ್ ಯಾವ ಸ್ಪರ್ಧೆಯಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ? ಗುರ್ಮಿತ್ ಸಿಂಗ್ ಅವರು ನಡಿಗೆ ಸ್ಪರ್ಧೆಯಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ವಾಕಿಂಗ್ ಅಂತ ಕರಿತೇವಲ್ಲ, ಹೌದಾ, 5 ಕಿಲೋಮೀಟರ್ ವಾಕಿಂಗ್ ಏನು ನೀವು ಇತ್ತೀಚೆಗೆ ಸ್ಪೋರ್ಟ್ಸ್ನಲ್ಲಿ ಎಲ್ಲ ನೋಡಿರ್ತಾರಲ್ಲ, ಸೊ ಅದು ನಡಿಗೆ ಅನ್ನೋ ಸ್ಪರ್ಧೆಯಲ್ಲಿ ಗುರ್ಮಿತ್ ಸಿಂಗ್ ಅವರು ಪ್ರಸಿದ್ಧಿ ಅಥವಾ ಪ್ರಖ್ಯಾತಿಯನ್ನು ಪಡೆದಿರುತ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 12ನೇದು, ಎ ರಮಣರಾವ್ ರವರಿಗೆ ಯಾವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ? ಎ ರಮಣರಾವ್ ಅವರಿಗೆ ಯಾವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದಾನೆ. ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ. ನೋಡ್ರಿ, ಅರ್ಜುನ ಪ್ರಶಸ್ತಿಯನ್ನು ಕೂಡ ನೀಡಿದರೆ, ಹಾಗೆ ಕೋಚ್ಗೆ ನೀಡುವಂತಹ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ಈ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥ ಎ ರಮಣರಾವ್ ಅವರು ಪಡೆದಿರ್ತಾರೆ. ಇನ್ನು 4ನೇ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದಾನೆ. 13ನೇ ಪ್ರಶ್ನೆ ಏನಂತಪ್ಪ ಅಂದರೆ ಒಲಿಂಪಿಕ್ನ ಧ್ಯೇಯ ವಾಕ್ಯ ಯಾವುದು? ಒಲಿಂಪಿಕ್ನ ಧ್ಯೇಯ ವಾಕ್ಯ ಯಾವುದು ಅಂತ ಕೇಳಿದಾನೆ. ಸೈಟಿಯಸ್, ಪೋರ್ಟಿಯಸ್, ಆಲ್ಟಿಯಸ್ ಎಂದರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ. ಇದು ಒಲಿಂಪಿಕ್ನ ಧ್ಯೇಯ ವಾಕ್ಯ ಆಗಿರುತ್ತದೆ. ನೋಡಿ, ಸೈಟಿಯಸ್, ಪೋರ್ಟಿಯಸ್, ಆಲ್ಟಿಯಸ್ ಅಂದರೆ ಇನ್ನೂ ವೇಗ, ಇನ್ನೂ ಎತ್ತರ ಹಾಗೂ ಇನ್ನೂ ಶಕ್ತಿ. ಇದು ಒಲಿಂಪಿಕ್ನ ಧ್ಯೇಯ ವಾಕ್ಯ. ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 14ನೇ ಪ್ರಶ್ನೆ, ರೋಗಾಣುರಹಿತ ಸುರುಳಿ ಪ್ಯಾಡ್ನ ಉಪಯೋಗವೇನು ಅಂತ ಕೇಳ್ತಾನೆ. ವಿವಿಧ ಉದ್ದ ಮತ್ತು ಅಗಲ ಅಳತೆಗಳಲ್ಲಿ ದೊರಕುವ ಈ ಪಟ್ಟಿಯನ್ನು ತೆರೆದ ಗಾಯದಿಂದಾಗುವ
ರಕ್ತಸ್ರಾವವನ್ನು ಹಾಗೂ ಸೋಂಕನ್ನು ತಡೆಗಟ್ಟಲು ಬಳಸಬಹುದು. ಹಾಗಾಗಿ ರೋಗಾಣುರಹಿತ ಸುರುಳಿ ಪ್ಯಾಡನ್ನು ನಾವು ಏನು ಮಾಡ್ತೇವೆ, ಪ್ಯಾಡನ್ನು ಬಳಸ್ತೀವಿ. ಇನ್ನು 15ನೇ ಪ್ರಶ್ನೆ, ನಿಮ್ಮ ಶಾಲಾ ಆವರಣದಲ್ಲಿರುವ ಘನತ್ಯಾಜ್ಯ ಪದಾರ್ಥಗಳನ್ನು ಹೇಗೆ ವಿಲೇವಾರಿ ಮಾಡುತ್ತೀರಿ? ನಮ್ಮ ಶಾಲಾ ಆವರಣದಲ್ಲಿರುವ ಘನತ್ಯಾಜ್ಯ ಪದಾರ್ಥಗಳನ್ನು ಪ್ರತಿದಿನ ಡಬ್ಬಿಯಲ್ಲಿ ಶೇಖರಿಸಿ ಒಂದು ದೊಡ್ಡ ಗುಂಡಿಯಲ್ಲಿ ಹಾಕಿ ಸುಡಲಾಗುತ್ತದೆ. ಲೋಹಗಳಂಥ ವಸ್ತುಗಳನ್ನು ನೆಲಭರ್ತಿಗಳಲ್ಲಿ ಅಥವಾ ತಗ್ಗುಗಳಲ್ಲಿ ತುಂಬಬೇಕು. ಓಕೆನಾ? ಈ ರೀತಿಯಾಗಿ ನಮ್ಮ ಶಾಲೆಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಘನತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡ್ತೀವಿ. ಇನ್ನು 16ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಹೇಗೆ ತಡೆಯಬಹುದು? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ದೇಹದ ಹೆಚ್ಚಿನ ತೂಕವನ್ನು ಕಡಿಮೆ ಮಾಡುವುದು, ಉಪ್ಪು ಮತ್ತು ಉಪ್ಪಿನ ಆಹಾರ ಹಾಗೂ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡುವುದು, ದಿನನಿತ್ಯ ವ್ಯಾಯಾಮದಲ್ಲಿ ತೊಡಗುವುದು, ಹೆಚ್ಚು ಹಣ್ಣು ಮತ್ತು ತರಕಾರಿ ಪದಾರ್ಥಗಳನ್ನು ಸೇವಿಸುವುದು, ಕಡಿಮೆ ಕೊಬ್ಬು ಇರುವ ಹಾಲಿನ ಪದಾರ್ಥಗಳನ್ನು ಸೇವಿಸುವುದು. ಹೀಗೆ ನಾವು ರಕ್ತದ ಒತ್ತಡವನ್ನು ತಡೆಯಬಹುದು. ಇನ್ನು 6ನೇ ಮೇನ್ ಪ್ರಶ್ನೆ ನೋಡಿ, 5-6 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಪ್ರಶ್ನೆ, ಹಾಕಿ ಆಟಗಾರ ಧ್ಯಾನ್ ಚಂದ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳ್ತಾನೆ. ಮೇಜರ್ ಧ್ಯಾನ್ ಚಂದ್ ಸಿಂಗ್ ಇವರು ಆಗಸ್ಟ್ 29ರಂದು ಜನಿಸಿರುತ್ತಾರೆ. ಇವರು ಭಾರತದ ಮಹಾನ್ ಹಾಕಿ ಕ್ರೀಡಾಪಟು ಆಗಿರ್ತಾರೆ. ಇವರನ್ನು ಹಾಕಿ ಮಾಂತ್ರಿಕ ಎಂಬ ಅಡ್ಡ ಹೆಸರಿನಿಂದ ಕರೆಯುತ್ತಾರೆ. ಇವರ ಜನ್ಮದಿನ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸುತ್ತಾರೆ. ಇವರು 3 ಬಾರಿ ಹಾಕಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಇವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಎಲ್ಲ ಅಂಶಗಳು ಧ್ಯಾನ್ ಚಂದ್ ಅವರ ಬಗ್ಗೆ ವಿವರಣೆ ಆಗಿರ್ತದೆ. ಇನ್ನು 18ನೇ ಪ್ರಶ್ನೆ, ನಡಿಗೆಯ ಸ್ಪರ್ಧೆಯ ಮೂಲ ನಿಯಮಗಳು ಮತ್ತು ಅಕ್ರಮಗಳ ಬಗ್ಗೆ ಬರೆಯಿರಿ ಅಂತ ಕೇಳ್ತಾನೆ. ಮೂಲ ನಿಯಮಗಳು ಯಾವಪ್ಪ ಅಂದರೆ, ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಬೇಕು. ಶರೀರ ನೆಟ್ಟಗೆ ಇರಬೇಕು. ನಡೆಯುವ ಅಥವಾ ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮ ಬದಲಾಗಬಾರದು. ಸ್ಪರ್ಧಿಯ ಕಾಲು ನೇರವಾಗಿರಬೇಕು. ಮೊಣಕಾಲು ನೇರವಾಗಿರಬೇಕು. ಮಂಡಿಯನ್ನು ಮಡಚಬಾರದು. ಇನ್ನು ಅಕ್ರಮಗಳು ಏನಪ್ಪ ಅಂದ್ರೆ, ನಡೆಯುವ ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮವನ್ನು ಉಲ್ಲಂಘಿಸಿದಾಗ. ಇನ್ನು ನೆಕ್ಸ್ಟ್, ನಡಿಗೆಯ ಸ್ಪರ್ಧೆಯು ಗಾಳಿಯಲ್ಲಿ ತೇಲುವುದು, ಓಡುವುದು, ನೆಲದ ಸಂಪರ್ಕ ಇಲ್ಲದಿರುವುದು ಅಥವಾ ಕಾಲನ್ನು ನೆರಗೊಳಿಸುವುದನ್ನು ನಡಿಗೆ ತೀರ್ಪುಗಾರನು ಸ್ಪರ್ಧಿಗಳ ನಡಿಗೆ ಶೈಲಿಯ ಉಲ್ಲಂಘನೆಯನ್ನು ಕಣ್ಣಿನಿಂದ ಗಮನಿಸಿ ನೋಡಿ ಅವಲೋಕಿಸಿದ ನಂತರ ಆ ಸ್ಪರ್ಧಿಗೆ ಎಚ್ಚರಿಕೆಯನ್ನು ನೀಡಬೇಕು. ಒಬ್ಬ ಸ್ಪರ್ಧಿಯು 3 ಎಚ್ಚರಿಕೆಯನ್ನು ನೀಡಬೇಕು. ಒಬ್ಬ ಸ್ಪರ್ಧಿಯು 3 ಎಚ್ಚರಿಕೆಗಳನ್ನು ಬೇರೆ ಬೇರೆ ತೀರ್ಪುಗಾರರಿಂದ ಪಡೆದರೆ ಅಂಥ ಸ್ಪರ್ಧಿಯನ್ನು ಅನರ್ಹಗೊಳಿಸಲಾಗುವುದು. ನಡಿಗೆಯು ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧಿಯ ಮುಂದೆ ಹೋಗಲು ಅಡ್ಡಿಪಡಿಸುವುದು ಅಥವಾ ಮೊಣಕೈಯಿಂದ ತಿವಿಯುವುದು ಮಾಡಿ ಸ್ಪರ್ಧಿಯು ಮುಂದೆ ಹೋಗದಂತೆ ತಡೆಯಲು ಪ್ರಯತ್ನ ಮಾಡಿದರೆ ಅಂಥ ಸ್ಪರ್ಧಿಯು ಆ ಸ್ಪರ್ಧೆಯಿಂದ ಅನರ್ಹನಾಗುತ್ತಾನೆ ಅಂತ. ಇವೆಲ್ಲವೂ ಏನಾಗಿರ್ತವೆ, ಅಕ್ರಮಗಳು ಆಗಿರ್ತವೆ ಮತ್ತು ಮೂಲ ನಿಯಮಗಳು ಆಗಿರ್ತವೆ. ಇನ್ನು ನೆಕ್ಸ್ಟ್ ಹರ್ಡಲ್ಸ್. 19ನೇ ಪ್ರಶ್ನೆ ನೋಡಿ, ಹರ್ಡಲ್ಸ್ ರಚನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳ್ತಾನೆ. ಈ ಹರ್ಡಲ್ಸನ್ನು ಲೋಹ ಅಥವಾ ಇತರ ಸೂಕ್ತ ವಸ್ತುವಿನಿಂದ ರಚಿಸಿರುತ್ತಾರೆ. ಇದರ ಅಡ್ಡಪಟ್ಟಿಯು ಮರದಿಂದ ಅಥವಾ ಇತರ ಸೂಕ್ತ ವಸ್ತುವಿನಿಂದ ರಚಿಸುತ್ತಾರೆ. ಹರ್ಡಲ್ಸ್ನ ಅಗಲ 1.1 ಮೀಟರ್ ಮತ್ತು 1.18 ಮೀಟರ್ನಿಂದ 1.20 ಮೀಟರ್ವರೆಗೆ ಇರ್ತದೆ. ಹರ್ಡಲ್ಸ್ ಪಾದದ ಗರಿಷ್ಠ ಉದ್ದ 70 ಸೆಂಟಿಮೀಟರ್ ಇರ್ತದೆ. ಹರ್ಡಲ್ಸ್ನ ತೂಕ 10 ಕಿಲೋಗ್ರಾಮ್ ಆಗಿರ್ಬೇಕು. ಓಕೆ, ಗಿಂತ ಕಡಿಮೆ ಇರಬಾರ್ದು. ಓಕೆ, 10 ಕಿಲೋಗ್ರಾಮ್ಗಿಂತ ಕಡಿಮೆ ಇರಬಾರ್ದು. ಇನ್ನು 20ನೇ ಪ್ರಶ್ನೆ ನೋಡಿ, ಕೆರೆಗಳ ಸ್ವಚ್ಛತೆ ಬಗ್ಗೆ ತಿಳಿಸಿ ಅಂತ ಕೇಳಿದಾನೆ. ಕೆರೆಗಳ ಸಂರಕ್ಷಣೆ. ಕೆರೆಗಳಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಬಹುಪಾಲು ಕೆರೆಗಳು ಮಳೆಯನ್ನು ಅವಲಂಬಿಸಿರುವುದರಿಂದ ಬೇಸಿಗೆಯಲ್ಲಿ ಬತ್ತಿ ಹೋಗುತ್ತವೆ. ಕೆರೆಗಳಲ್ಲಿ ದನಕರುಗಳಿಗೆ ಸ್ನಾನವನ್ನು ಮಾಡಿಸಬಾರದು. ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆಯಬಾರದು. ಕೆರೆಯ ಸುತ್ತಮುತ್ತ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಕೆರೆಗಳಲ್ಲಿ ಕಸವನ್ನು ಹಾಕಬಾರದು. ಇನ್ನು 7ನೇ ಕ್ಷಮೆಯಿರಲಿ, ನೆಕ್ಸ್ಟ್ ಮೇನ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 21ನೇ ಪ್ರಶ್ನೆ ಈ ರೀತಿಯಾಗಿರುತ್ತೆ. ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳಾವು ಅಂತ ಕೇಳಿದಾನೆ. ದಿನನಿತ್ಯ ವ್ಯಾಯಾಮಗಳನ್ನು ಮಾಡುವುದು, ಸಮತೋಲನ ಆಹಾರವನ್ನು ಸೇವನೆ ಮಾಡುವುದು, ಅನಗತ್ಯವಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು, ಕೊಬ್ಬು ಮತ್ತು ಸತ್ವವಿಲ್ಲದ ಆಹಾರ ಸೇವನೆಯನ್ನು ತಪ್ಪಿಸುವುದು, ಆಹಾರ ಸೇವನೆಯ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿ ಸರಿಯಾದ ಸಮಯ ಪಾಲನೆ ಮಾಡುವುದು, ದೇಹದ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸಲು ಯೋಗಾಭ್ಯಾಸ ಮಾಡುವುದು, ಧ್ಯಾನವನ್ನು ಅಭ್ಯಾಸ ಮಾಡುವುದು, ತಮ್ಮ ಗೆಳೆಯರ ಜೊತೆ ಚಿಂತನೆಗಳನ್ನು ಹಂಚಿಕೊಳ್ಳುವುದು. ಇದೇನಪ್ಪ ಅಂದರೆ ಜೀವನ ಶೈಲಿ ರೋಗಗಳನ್ನು ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳಾಗಿರ್ತವೆ. ಇನ್ನು 22ನೇ ಪ್ರಶ್ನೆ, ಹರ್ಡಲ್ಸ್ ರಚನೆ ಮಾಡಿ ಚಿತ್ರ ಬಿಡಿಸಿ ಅಳತೆಯನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ಈ ರೀತಿಯಾದಂಥ ರಚನೆ ಇರ್ತದೆ. ಓಕೆ, ರಚನೆಯನ್ನು ಮಾಡಿದ್ದೇ ಆದಲ್ಲಿ ನಿಮಗೆ 4 ಅಂಕಗಳು ಸಂಪೂರ್ಣವಾಗಿ ದೊರೀತವೆ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ನೀವು ನಾಳೆ ನಡೀತಕ್ಕಂತಹ ದೈಹಿಕ ಶಿಕ್ಷಣ ಪರೀಕ್ಷೆಯ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ
ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.